Good morning. Welcome to SULABHA Academic English channel. I am Nagaveni Envi, Assistant Professor of English. ತಮಗೆಲ್ಲರಿಗೂ ಸುಲಭ ಅಕಾಡೆಮಿಕ್ ಇಂಗ್ಲೀಷ್ ಚಾನಲ್ಗೆ ಸ್ವಾಗತ. ನಾನು ನಾಗವೇಣಿ ಎನ್ವಿ, ಆಂಗ್ಲ ಭಾಷಾ ಸಹಾಯಕ ಪ್ರಾಧ್ಯಾಪಕಿ. ಪ್ರಸ್ತುತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪಾಂಡವಪುರ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಕಾಲೇಜು ಶಿಕ್ಷಣ ಇಲಾಖೆ ನಿರ್ದೇಶನದ ಪ್ರಕಾರ ಈ ಕೊರೋನಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮನೆಯಲ್ಲೇ ಉಳಿದ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಕ್ಕೆ ತೊಂದರೆಯಾಗಬಾರದೆಂದು ನಾವು ಅಧ್ಯಾಪಕರು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಯೂಟ್ಯೂಬ್ ಚಾನಲ್ಗಳ ಮೂಲಕ ಆರಂಭಿಸಿದೆವು. ಅದೇ ರೀತಿ ನಾನು ಈಗಾಗಲೇ ಒಂದು ಸುಸರಳ ಇಂಗ್ಲೀಷ್ ಚಾನಲ್ ಎಂಬ ಚಾನಲನ್ನು ಆರಂಭಿಸಿದ್ದು, ಅಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಪ್ರಥಮ ಮತ್ತು ದ್ವಿತೀಯ BA, B.Sc, B.Com, BBA ವಿದ್ಯಾರ್ಥಿಗಳಿಗೆ ಕೋರ್ಸ್ಗಳಿಗೆ ನಿಗದಿಪಡಿಸಿದಂತಹ ಪಠ್ಯವಸ್ತು ಮತ್ತು ಸ್ಪೋಕನ್ ಇಂಗ್ಲೀಷ್ ತರಗತಿಗಳನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಆ ಚಾನಲ್ನಲ್ಲಿ ನನ್ನ ತರಗತಿಯನ್ನು ವೀಕ್ಷಿಸಿದ ಹಲವಾರು ಇತರೆ ವಿಶ್ವವಿದ್ಯಾನಿಲಯಗಳ ವಿದ್ಯಾರ್ಥಿಗಳ ಬೇಡಿಕೆಯನುಸಾರ ಅಕಾಡೆಮಿಕ್ ಇಂಗ್ಲೀಷ್ ಬೋಧನೆಗಾಗಿ ಸುಲಭ ಅಕಾಡೆಮಿಕ್ ಇಂಗ್ಲೀಷ್ ಚಾನಲನ್ನು ಈಗ ಹೊಸದಾಗಿ ತೆರೆದಿದ್ದೇನೆ. ಈ ಚಾನಲ್ನಲ್ಲಿ ಕೂಡ ತಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಬೆಂಬಲವನ್ನು ನಿರೀಕ್ಷಿಸುತ್ತೇನೆ. ಇಂಗ್ಲೀಷ್ ಈಸ್ ಈಸಿ. ಈ ಚಾನಲ್ನಲ್ಲಿ ಕೂಡ ಇಂಗ್ಲೀಷ್ ಈಸ್ ಈಸಿ ಎನ್ನುವ ವಾಕ್ಯದೊಂದಿಗೆ ನಾನು ಪಾಠವನ್ನು ಆರಂಭಿಸ್ತೇನೆ. ಏಕೆಂದರೆ ನಮ್ಮ ವಿದ್ಯಾರ್ಥಿಗಳು ಅವರು ಪ್ರತಿಯೊಂದು ತರಗತಿಗೆ ಬರುವ ಮುನ್ನ ಇಂಗ್ಲೀಷ್ ಬಗ್ಗೆ ಒಂದು ಪೂರ್ವಾಗ್ರಹ, ಒಂದು ಪ್ರಿಜುಡೈಸನ್ನು ಇಟ್ಕೊಂಡೇ ಬರ್ತಾರೆ. ಅದೇನೆಂದರೆ ಇಂಗ್ಲೀಷ್ ಕಷ್ಟ ಅನ್ನುವಂಥದ್ದು. ಇಂಗ್ಲೀಷ್ ಕಷ್ಟ ಇಲ್ಲ ಕಲಿತ್ರೆ. ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ, ಸ್ಟ್ರೆಂತ್ ವಿ ಆರ್ ವಾಟ್ ವಿ ಥಿಂಕ್. ಇಫ್ ವಿ ಥಿಂಕ್ ವಿ ಆರ್ ಸ್ಟ್ರಾಂಗ್, ವಿ ಆರ್ ಸ್ಟ್ರಾಂಗ್. ಇಫ್ ಯು ಥಿಂಕ್ ವಿ ಆರ್ ವೀಕ್, ವಿ ಆರ್ ವೀಕ್. ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಈಸ್ ಡೆತ್, ಫಿಯರ್ ಈಸ್ ವೀಕ್ನೆಸ್. ನಮ್ಮ ವಿದ್ಯಾರ್ಥಿಗಳು ದೇ ಹ್ಯಾವ್ ಫಿಯರ್ ಆಫ್ ಇಂಗ್ಲೀಷ್, ದೇ ಆರ್ ಅಫ್ರೇಡ್ ಆಫ್ ಇಂಗ್ಲೀಷ್. ದಟ್ಸ್ ವೈ they are unable to learn English. That's why to overcome their fear, I always tell them to enter into the English class with the sentence, English is easy. In today's class, I am going to explain the poem by William Shakespeare, prescribed by the University of Mysore to the first year BA, B.Sc course, first semester. Before going to the poem, I want to give some introduction to William Shakespeare. William Shakespeare is known as the bard of the world, the greatest bard of the world. His period is 16th century, between 1564 to 1660. He has written 37 plays and 154 sonnets. He is believed to have added 10,000 new words into English language during his time. And the present poem, Shall I Compare Thee, is a sonnet. What is a sonnet? Sonnet is a poem of 14 lines. ಕನ್ನಡದಲ್ಲಿ ಅದನ್ನು ಸುನೀತ ಪದ್ಯಗಳು ಅಂತೇಳಿ ಕರಿತೀವಿ. ಎರಡು ರೀತಿಯ ಸಾನೆಟ್ಗಳಿದ್ದಾವೆ, ಪೆಟ್ರಾರ್ಕನ್ ಸಾನೆಟ್ ಮತ್ತು ಶೇಕ್ಸ್ಪಿಯನ್ ಸಾನೆಟ್. ಸಾನೆಟ್ನ ಮೂಲ ಇಟಲಿಯ ಪೆಟ್ರಾರ್ಕ್ ಅನ್ನುವ ಕವಿ ಬರೆದಂಥ ಮೂಲವನ್ನು ಇಟ್ಕೊಂಡು ಇಂಗ್ಲೀಷ್ನಲ್ಲಿ ಕೂಡ ಸಾನೆಟ್ ಬರೆಯಲು ಆರಂಭಿಸಲಾಯಿತು. ಪೆಟ್ರಾರ್ಕನ್ ಸಾನೆಟ್ನಲ್ಲಿ ಒಂದು ಆಕ್ಟಿವ್ ಅಂದರೆ ಒಂದು 8 ಸಾಲುಗಳ ಸ್ಟಾನ್ಸ, ಒಂದು ಸೆಸ್ಟೆಟ್ ಅಂದರೆ ಒಂದು 6 ಸಾಲುಗಳ ಸ್ಟಾನ್ಸ ಇರುತ್ತದೆ. ಶೇಕ್ಸ್ಪಿಯನ್ ಸಾನೆಟ್ನಲ್ಲಿ ನಾವು 3 ಕ್ವಾಟ್ರೈನ್ಸ್ ಅಂದರೆ 4 ಸಾಲುಗಳ 3 ಸ್ಟಾನ್ಸ, 2 ಸಾಲುಗಳ 1 ಸ್ಟಾನ್ಸವನ್ನು ನೋಡ್ತೀವಿ. ಮೊದಲ 3 ಕ್ವಾಟ್ರೈನ್ಸಲ್ಲಿ ಶೇಕ್ಸ್ಪಿಯರ್ ಒಂದು ವಿಷಯವನ್ನು ವಿವರಿಸ್ತಾರೆ ಮತ್ತು 2 ಸಾಲುಗಳ ಸ್ಟಾನ್ಸದಲ್ಲಿ ಕನ್ಕ್ಲೂಷನ್ಗೆ ಬರ್ತಾರೆ. ಇಲ್ಲಿ ಶೇಕ್ಸ್ಪಿಯರ್ ಅವರ ಶಲ್ ಐ ಕಂಪೇರ್ ದಿ ಈಸ್ ಎ sonnet about his friend. This is the 18th sonnet by
William Shakespeare. It is on his friend, the Earl of Southampton. Here he compares his friend's beauty to a summer's day that is lovely and temperate. ಈ ಪದ್ಯದಲ್ಲಿ ಕವಿ ತನ್ನ ಸ್ನೇಹಿತನ ಸೌಂದರ್ಯವನ್ನು ಒಂದು ಸಮ್ಮರ್ನ ದಿನಕ್ಕೆ ಹೋಲಿಸ್ತಾರೆ. ಸಮ್ಮರ್ನ ದಿನ ಬಹಳ ಸುಂದರವಾಗಿದೆ ಮತ್ತು ಟೆಂಪರೇಟ್ ಆಗಿದೆ ಅಂತ ಹೇಳಿ. ಪದ್ಯದ ವಿವರಣೆ ಆರಂಭಿಸುವ ಮುನ್ನ ನಾನು ಪದ್ಯವನ್ನು ಒಂದು ಬಾರಿ ಓದ್ತೇನೆ. Shall I compare thee by William Shakespeare. Shall I compare thee to a summer's day? Thou art more lovely and more temperate. Rough winds do shake the darling buds of May, and summer's lease hath all too short a date. Sometime too hot the eye of heaven shines, and often is his gold complexion dimmed, and every fair from fair sometime declines by chance or nature's changing course untrimmed. But thy eternal summer shall not fade, nor lose possession of that fair from the oars, nor shall death brag thou wanderest in his shade, when in eternal lines to time thou grows. So long as men can breathe or eyes can see, so long lives this, and this gives life to thee. In this way, the poet is making an attempt to immortalize his friend in his sonnet. You see, the poet first wants to compare his friend to a summer's day. Shall I compare thee to a summer's day? He questions himself. The poem begins with a question. ನಾನು ನಿನ್ನನ್ನು ಒಂದು ಸಮ್ಮರ್ನ ದಿನಕ್ಕೆ ಹೋಲಿಸಲೇ? ನೋ, ದ ಪೊಯಟ್ ಈಸ್ ಇನ್ ಡೈಲಮಾ. ಹೋಲಿಸೋದ ಬೇಡವೋ? ಬಿಕಾಸ್ ದೋ ಆರ್ ಮೋರ್ ಲವ್ಲಿ ಆ್ಯಂಡ್ ಮೋರ್ ಟೆಂಪರೇಟ್. ದೋ ನೀನು ಸಮ್ಮರ್ಗಿಂತ ಲವ್ಲಿ ಬ್ಯೂಟಿಫುಲ್ ಇದೆಯಾ, ಆ್ಯಂಡ್ ಮೋರ್ ಟೆಂಪರೇಟ್ ಸಮ್ಮರ್ಗಿಂತ ಮೈಲ್ಡ್ ಇದೆಯಾ. ಹಾಗಾದರೆ ಸಮ್ಮರಲ್ಲಿ ಏನಂತ ಕೊರತೆ ಇದೆ? ಸಮ್ಮರ್ ಹ್ಯಾಸ್ ಇಟ್ಸ್ ಓನ್ ಶಾರ್ಟ್ ಕಮಿಂಗ್ಸ್, ಸಮ್ಮರ್ ಹ್ಯಾಸ್ ಇಟ್ಸ್ ಓನ್ ವೀಕ್ನೆಸ್. ರಫ್ ವಿಂಡ್ಸ್ ಡು ಶೇಕ್ ದ ಡಾರ್ಲಿಂಗ್ ಬಡ್ಸ್ ಆಫ್ ಮೇ. ಸಮ್ಮರ್ನಲ್ಲಿ ಒರಟಾದ ಗಾಳಿಯು ಆ ಮೇ ತಿಂಗಳ ಮೊಗ್ಗುಗಳನ್ನು ಅಲುಗಾಡಿಸ್ಬಿಡ್ತವೆ. ಆ್ಯಂಡ್ ಸಮ್ಮರ್ಸ್ ಲೀಸ್ ಹ್ಯಾತ್ ಆಲ್ ಟೂ ಶಾರ್ಟ್ ಎ ಡೇಟ್. ಸಮ್ಮರ್ನ ಲೀಸ್ ಅವಧಿ ಇಟ್ ಈಸ್ ವೆರಿ ಶಾರ್ಟ್. ಆ್ಯಂಡ್ ಸಮ್ಟೈಮ್ಸ್ ಟೂ ಹಾಟ್ ದ ಐ ಆಫ್ ಹೆವನ್ ಶೈನ್ಸ್. ಟೂ ಹಾಟ್, ವೆರಿ ಹಾಟ್ ಅಲ್ಲ, ಟೂ ಹಾಟ್ ನೆಗೆಟಿವ್. ಬಹಳ ಬೇಗೆಯಿಂದ ಕೂಡಿರ್ತಾನೆ. ಯಾರು? ಐ ಆಫ್ ಹೆವನ್. ಐ ಆಫ್ ಹೆವನ್ ಅಂದರೆ ಸೂರ್ಯ. ಆ್ಯಂಡ್ ಆಫನ್ ಈಸ್ ಹಿಸ್ ಗೋಲ್ಡ್ ಕಾಂಪ್ಲೆಕ್ಷನ್ ಡಿಮ್ಡ್. ಸಮ್ಟೈಮ್ಸ್ ಹಿ ಶೈನ್ಸ್ ಟೂ ಹಾಟ್, ಸಮ್ಟೈಮ್ಸ್ ಹಿಸ್ ಗೋಲ್ಡ್ ಕಾಂಪ್ಲೆಕ್ಷನ್. ಆತನ ಚಿನ್ನದ ವರ್ಣದ ಕಿರಣಗಳು ದೇ ಆರ್ ಡಿಮ್ಡ್, ದೇ ಬಿಕಮ್ ಡಲ್ ಬಿಕಾಸ್ ದೇ ಆರ್ ಕವರ್ಡ್ ಬೈ ಕ್ಲೌಡ್ಸ್. ಆ್ಯಂಡ್ ಎವ್ರಿ ಫೇರ್ ಫ್ರಮ್ ಫೇರ್ ಸಮ್ಟೈಮ್ ಡಿಕ್ಲೈನ್ಸ್. ಎವ್ರಿ ಫೇರ್ ಥಿಂಗ್ಸ್, ಎವ್ರಿ ಬ್ಯೂಟಿಫುಲ್ ಥಿಂಗ್ಸ್ ಸಮ್ಟೈಮ್ಸ್ ಡಿಕ್ಲೈನ್ಸ್, ಲೂಸಸ್ ಇಟ್ಸ್ ಬ್ಯೂಟಿ by chance or nature's changing course. How do they lose their beauty? By chance or by the changing course of nature. Nature, summer also changes. Summer change. After summer comes rainy season. After rainy season comes the winter. After winter comes the autumn. Again spring. In this way, the beauty of nature goes on changing because we cannot trim the nature. Nature's course is untrimmed. But thy eternal summer shall not fade. He tells his friend, thy eternal summer. He calls his friend summer as an eternal summer. Eternal means permanent. ಶಾಶ್ವತವಾಗಿರ್ತಕ್ಕಂಥ ಒಂದು ಬೇಸಿಗೆ ನಿನ್ನದು. ನಿನ್ನ ಬೇಸಿಗೆಯ ಸೌಂದರ್ಯ ಎಂದಿಗೂ ಫೇಡ್ ಆಗುವುದಿಲ್ಲ, ಎಂದಿಗೂ ಬಣ್ಣ ಕಳೆದುಕೊಳ್ಳುವುದಿಲ್ಲ. nor lose possession of that fair the oars. You will never lose
your fairness. Nor shall death brag though wanders in his shade. Even death ಅಂದರೆ ಸಾವು, ಆಳಿನಿಂದ ಅರಸನವರೆಗೆ, ಅರಸನಿಂದ ಆಳಿನವರೆಗೆ ಎಲ್ಲರನ್ನೂ ಸಾವು ತನ್ನ ತೆಕ್ಕೆಯೊಳಗೆ ತೆಗೆದುಕೊಳ್ಳುತ್ತದೆ, ಜಂಬ ಪಡುತ್ತೆ. ಈವನ್ ಡೆತ್ ಕೆನಾಟ್ ಬ್ರ್ಯಾಗ್, ಜಂಬ ಪಡೋಕ್ಕಾಗಲ್ಲ, ನಾನಿಂಥ ಹ್ಯಾಂಡ್ಸಮೆಸ್ಟ್ ಮ್ಯಾನ್ನ ನಾನು ಕರ್ಕೊಂಡೋದೆ ನನ್ನ ಜೊತೆಗೆ ಅಂತ. ಯಾಕೆಂದರೆ ವೆನ್ ಇನ್ ಎಟರ್ನಲ್ ಲೈನ್ಸ್ ಟು ಟೈಮ್ ದ ಗ್ರೋಸ್, ಈ ಎಟರ್ನಲ್ ಲೈನ್ಸ್, ಶೇಕ್ಸ್ಪಿಯರ್ ಈಸ್ ಕಾನ್ಫಿಡೆಂಟ್ ಆಫ್ ಹಿಸ್ ಪೊಯಮ್ that his poem will remain here on this earth eternally. ತನ್ನ ಪದ್ಯ ಭೂಮಿ ಮೇಲೆ ಶಾಶ್ವತವಾಗಿ ಉಳಿಯುತ್ತೆ ಎನ್ನುವ ಆತ್ಮವಿಶ್ವಾಸ ಕವಿಗೆ. ಅದಕ್ಕೆ ಕವಿ ಹೇಳ್ತಾರೆ, ಐ ಆಮ್ ರೆಕಾರ್ಡಿಂಗ್ ಯುವರ್ ಬ್ಯೂಟಿ ಇನ್ ದ ಎಟರ್ನಲ್ ಲೈನ್ಸ್ ಆಫ್ ಮೈ ಪೊಯಮ್. ನನ್ನ ಶಾಶ್ವತವಾದ ಈ ಕವನಗಳಲ್ಲಿ ನಾನು ದಾಖಲಿಸ್ತಿದ್ದೇನೆ. ಆ್ಯಂಡ್ ದೋಸ್ ಎಟರ್ನಲ್ ಲೈನ್ಸ್ ವಿಲ್ ರಿಮೇನ್ ಹಿಯರ್ ಆಸ್ ದ ಟೈಮ್ ಗ್ರೋ. And as the time grow, my lines also will grow with the time, and you also will grow with my lines, and you also will be eternal, permanent, immortal on this earth in my lines, in my poem. He says, so long as men can breathe or eyes can see. ಭೂಮಿ ಮೇಲೆ ಎಷ್ಟು ದಿನವರೆಗೆ ಮನುಷ್ಯರು ಉಸಿರಾಡುತ್ತಾರೆ, ಎಷ್ಟು ದಿನವರೆಗೆ ಕಣ್ಣುಗಳು ನೋಡುತ್ತವೆ. ಸೋ ಲಾಂಗ್ ಲಿವ್ಸ್ ದಿಸ್, ನನ್ನ ಪದ್ಯ ಅಲ್ಲಿಯವರೆಗೂ ಶಾಶ್ವತವಾಗಿ ಉಳಿಯುತ್ತೆ. ಆ್ಯಂಡ್ ದಿಸ್ ಗಿವ್ಸ್ ಲೈಫ್ ಟು ದಿ, ಈ ಪದ್ಯ ನಿನಗೆ ಜೀವನವನ್ನು ಕೊಡುತ್ತದೆ. ದಟ್ ಮೀನ್ಸ್ ದ ಪೊಯಮ್ ಈಸ್ ಇಮ್ಮೋರ್ಟಲೈಸಿಂಗ್ ಹಿಮ್ಸೆಲ್ಫ್ ಥ್ರೂ ದ ಪೊಯಮ್. ಹಿ ಈಸ್ ಸೋ ಕಾನ್ಫಿಡೆಂಟ್ ದಟ್ ಹಿಸ್ ಪೊಯಮ್ ವಿಲ್ ರಿಮೇನ್ ಹಿಯರ್ ಪರ್ಮನೆಂಟ್ಲಿ. ಎಷ್ಟು ಪರ್ಮನೆಂಟ್ಲಿ? ಸೋ ಲಾಂಗ್ ಅಸ್ ಮೆನ್ ಕ್ಯಾನ್ ಬ್ರೀತ್, ಮನುಷ್ಯರು ಎಷ್ಟು ದಿನವರೆಗೆ ಭೂಮಿ ಮೇಲೆ ಇರ್ತಾರೆ ಅಲ್ಲಿಯವರೆಗೆ ತನ್ನ ಪದ್ಯ ಉಳಿಯುತ್ತೆ ಅಂತ. ಆ್ಯಂಡ್ ಅಲ್ಲಿಯವರೆಗೆ ತನ್ನ ಸ್ನೇಹಿತ ಕೂಡ ಪದ್ಯದಲ್ಲಿ ಅಜರಾಮರವಾಗಿರ್ತಾನೆ ಅಂತ. ಇನ್ ದಿಸ್ ವೇ ದ ಪೊಯೆಟ್ ಈಸ್ ಇಮ್ಮೋರ್ಟಲೈಸಿಂಗ್ ಹಿಸ್ ಫ್ರೆಂಡ್ ಇನ್ ದಿಸ್ ಪೊಯಮ್. ಆ್ಯಂಡ್ ದಿಸ್ ಪೊಯಮ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಶೇಕ್ಸ್ಪಿಯರ್ಸ್ ಪ್ರಫೌಂಡ್ ಲವ್ ಆ್ಯಂಡ್ ಅಟ್ಯಾಚ್ಮೆಂಟ್ ಫಾರ್ ಹಿಸ್ ಫ್ರೆಂಡ್ ದ ಅರ್ಲ್ ಆಫ್ ಸೌಥಾಂಪ್ಟನ್. ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಪೊಯಮ್. ಇಫ್ ಯು ಹ್ಯಾವ್ queries, if you have any query, you post it in the comment box. And if you like my lecture, you subscribe to my channel. Take care. Bye.